ಬಿಗ್ ಬಾಸ್ ಸೀಸನ್ 12 ಇನ್ನೇನು ಮುಗಿತೇ ಬಂತು. ಕೆಲವು ವಾರದಲ್ಲಿ ಬಿಗ್ ಬಾಸ್ ಸೀಸನ್ 12 ಟೈಟಲ್ ಅನ್ನ ಯಾರು ವಿನ್ ಆಗ್ತಾರೆ ಅನ್ನೋದು ಗೊತ್ತಾಗತ್ತೆ. ಈಗ ಉಳ್ಕೊಂಡಿರೋದು 8 ಮಂದಿ. ಆಲ್ರೆಡಿ ತುಂಬಾ ಜನ ಹೊರಗಡೆ ಬಂದ್ಬಿಟ್ರು. ಈ ವಾರ ಸ್ಪಂದನ ಹೊರಗಡೆ ಬಂದ್ರು. ತುಂಬಾ ವಾರದಿಂದ ಸ್ಪಂದನ ಹೊರಗೆ ಬರಬೇಕು ಅಂತ ಹೇಳ್ತಾ ಇದ್ರು. ಬಟ್ ಫೈನಲಿ ಸ್ಪಂದನ ಹೊರಗಡೆ ಬಂದ್ರು. ಇದೆಲ್ಲದರ ನಡುವೆ ಬಿಗ್ ಬಾಸ್ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಲೆಕ್ಕಾಚಾರಗಳು ಇರಬೇಕಾದ್ರೆ ಕೊನೆಯ ಹಂತದಲ್ಲಿ ಗಿಲ್ಲಿ ಎಡುತ್ತಾರಾ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಂಡಿತ್ತು. ಇದೆಲ್ಲ ಒಂದ್ ಕಡೆ ಆದ್ರೆ ಇದೀಗ ಮನೆ ಒಳಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ. ಅದು ಒಬ್ರೊಬ್ರಲ್ಲ, ಇಬ್ರಿಬ್ರು ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನ ಮಾಡಿರೋದು. ಸೊ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಮನೆಯ ಬಾಗಿಲು ಓಪನ್ ಮಾಡ್ಬೋದು ಅಥವಾ ಕಿಚ್ಚ ಸುದೀಪ್ ಅವರು ಈ ಕಾರಣವನ್ನ ಇಟ್ಕೊಂಡು ಮನೆಯಿಂದ ಹೊರಗಡೆ ಬನ್ನಿ ಅಂತ ಕೂಡ ಕರಿಬಹುದು ಅನ್ನುವಂಥ ಸುದ್ದಿ ವೈರಲ್ ಆಗ್ತಾ ಇದೆ. ಇದಲ್ದೇನೆ ಇದು ಬೇರೆ ಇಂಡಸ್ಟ್ರಿಯಲ್ಲೂ ಕೂಡ ಇದೇ ರೀತಿಯಾಗಿ ಮಾನವೀಯತೆ ಇಲ್ಲ ಅಂತ ಹೇಳಿದ್ದಕ್ಕೆ ಬಿಗ್ ಬಾಸ್ನಿಂದ ಇಬ್ಬರನ್ನ ಇಮಿಡಿಯೇಟ್ ಆಗಿ ಹೊರಗಡೆ ಕರ್ಸ್ಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಈ ಸೀಸನ್ ಅಲ್ಲಿ ಇವತ್ತಿನ ಪ್ರೋಮೋದಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿರೋದು ಮತ್ತು ಹೊರಗಡೆ ಕಳಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ವೈರಲ್ ಆಗ್ತಿದೆ. ಅಷ್ಟಕ್ಕೂ ಮನೆಯಿಂದ ಹೊರಗಡೆ ಬರೋದು ಯಾರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು, ಯಾರಿಗೆ ಹೊಡೆದ್ರು, ನಿಜವಾಗ್ಲೂ ಅಲ್ಲ ಆಗಿದ್ದೇನು? ಕಳೆದ ಬಾರಿ ಎಲ್ರಿಗೂ ಗೊತ್ತಿರೋ ಹಾಗೇನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾದಂಥ ಪರಿಸ್ಥಿತಿ ಒಬ್ಬರಿಗೆ ನಿರ್ಮಾಣ ಆಗಿತ್ತು. ಅದು ತಳ್ಳಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಈ ಕ್ಷಣಕ್ಕೆ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ದಕ್ಕೆ ಹೊರಗಡೆ ಬಂದಿದ್ರು ಒಬ್ಬ ಸ್ಪರ್ಧಿ. ಸೊ ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿರೋದ್ರಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕರೆಸ್ಕೊಳ್ಳಲಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಯಾರದು, ಏನಾಯಿತು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಪ್ರತಿಯೊಂದು ಸೀಸನ್ನಲ್ಲೂ ಕೂಡ ಒಬ್ಬರೊಬ್ಬರು ಒಂದಲ್ಲ ಒಂದು ಕಾರಣಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೇನೋ ಅನ್ನೋಷ್ಟರ ಮಟ್ಟಿಗೆ ಜಗಳ ಆಡ್ತಾರೆ. ಅದರಲ್ಲಿ 2-3 ಸೀಸನ್ನಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಹೊರಗಡೆ ಕರೆಸ್ಕೊಂಡಿದ್ದಿದೆ. ಹುಚ್ಚ ವೆಂಕಟ್ ಅವರು ಮೊದಲು ಆ ರೀತಿಯಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ರು. ಅದಾದಮೇಲೆ ಬೇರೆಯವರು ಬೇರೆ ಕಾರಣಕ್ಕೆ ಹಿಂಗೆ ಹೊಡೆದಾಟ, ತಳ್ಳಾಟ, ನೂಕಾಟ ಆದ ಕಾರಣಕ್ಕಾಗಿ ಹೊರಗಡೆ ಬಂದಿದ್ದಿದೆ, ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲೂ. ಇದೀಗ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಮೊದಲಿಗೆ ರಕ್ಷಿತಾ ಮತ್ತು ರಾಶಿಕಾ ನಡುವೆ ಗಲಾಟೆ ಶುರು ಆಗತ್ತೆ. ನೀನು ಏನು ಅನ್ನೋದು ನಮ್ಮ ಮನೆಯವ್ರುಗಳಿಗೂ ಕೂಡ ಗೊತ್ತಾಗಿದೆ. ಬಂದಾಗ ಹೇಳ್ಬಿಟ್ಟು ಹೋಗಿದ್ದಾರೆ. ನೀನು ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ ನಾಟಕನೇ ಮಾಡ್ತೀಯಾ. ನೀನು ಇರೋದೇ ನಾಟಕ ಮಾಡೋದಕ್ಕೆ, ನೀನು ತುಂಬಾ ಫೇಕ್ ಅಂತ ಅನಿಸುತ್ತೆ, ನಮ್ಮ ಮನೆಯವ್ರು ಹೇಳಿದ್ದಾರೆ ಅಂತ ರಾಶಿಕಾ ಹೇಳ್ಬಿಡ್ತಾರೆ. ಅಲ್ಲಿಗೆ ರಕ್ಷಿತಾಗೆ ಆ ಪಾಯಿಂಟ್ ಟ್ರಿಗರ್ ಆಗುತ್ತೆ. ನಿಮ್ಮ ಮನೆಯವ್ರು ಬಂದಿದ್ದು ಇದಕ್ಕೆನಾ, ನಿಮ್ಮ ಮನೆಯವ್ರು ಬಂದು ಇದನ್ನೆಲ್ಲ ಹೇಳಿ ಹೋದ್ರಾ ಅಂತ ಜಗಳ ಶುರು ಮಾಡ್ತಾರೆ. ನಮ್ಮ ಮನೆಯವ್ರ ಬಗ್ಗೆ ಮಾತಾಡೋದಕ್ಕೆ ನೀನು ಯಾರು, ಫ್ಯಾಮಿಲಿ ಮ್ಯಾಟ್ರನ್ನ ಇಲ್ಲಿ ಯಾಕೆ ತರ್ತಾ ಇದೆಯಾ ಅಂತ ರಾಶಿಕಾ ರೊಚ್ಚಿಗೆ ಹೇಳ್ತಾರೆ. ಅದು ಯಾವ ಹಂತಕ್ಕೆ ಹೋಗುತ್ತೆ ಅಂದರೆ ಕೊನೆಗೆ ರಕ್ಷಿತಾ ಮತ್ತು ರಾಶಿಕಾ ಇಬ್ರು ತಳ್ಳಾಡ್ಕೊಳ್ಳುವಷ್ಟರ ಮಟ್ಟಿಗೆ. ರಕ್ಷಿತಾ ದೂಡ್ತಾರೆ, ರಕ್ಷಿತನ ರಾಶಿಕಾ ದೂಡ್ತಾರೆ, ಒಬ್ರನ್ನೊಬ್ರು ತಳ್ಳಾಡ್ಕೊಳ್ತಾರೆ. ಗಂಡಸರು ಜಗಳ ಮಾಡೋ ರೀತಿಯಲ್ಲಿ ಇಬ್ರು ಹೊಡೆದಾಟ ಮಾಡ್ಕೊಳ್ತಾರೆ. ಆವಾಗ ಅಲ್ಲಿದ್ದವರೆಲ್ಲರೂ ಬಂದು ಅವರನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲ ಹೊಡೆದಾಡ್ಕೋಬೇಡಿ, ದೂರಕ್ಕೆ ನಿಂತ್ಕೊಳ್ಳಿ ಅಂತ. ಆದರೆ ಅದು ಮ್ಯಾನ್ ಹ್ಯಾಂಡ್ಲಿಂಗ್. ಅವತ್ತು ಲಾಗರ್ ಜಗದೀಶ್ ಅವರಿಗೆ ಆ ರೀತಿ ಮಾಡಲಾಗಿತ್ತು ಅಂತ ಜಸ್ಟ್ ತಳ್ಳಿದ್ದಕ್ಕೇ ಹೊರಗಡೆ ಕಳಿಸಿದ್ದೀರಾ ಅಂತಂದರೆ ಇವತ್ತು ಕೂಡ ನೀವು ರಕ್ಷಿತನೋ ಅಥವಾ ರಾಶಿಕನೋ ಹೊರಗಡೆ ಕಳಿಸ್ಬೇಕು. ಇಲ್ಲ ಅಂತಂದರೆ ಇದು ಅನ್ಯಾಯ ಆಗತ್ತೆ ಅಂತ ಕೆಲವರು ವಾದವನ್ನು ಮಾಡ್ತಾ ಇದ್ದಾರೆ. ರಾಶಿಕಾ ಫ್ಯಾನ್ಸ್ ಅಂತೂ ರಕ್ಷಿತಾ ವಿರುದ್ಧ ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಇದು ಒಂದು ಕಡೆಯಲ್ಲಾದರೆ ಇನ್ನೊಂದು ಕಡೆಯಲ್ಲಿ ರಘು ಮತ್ತು ಧ್ರುವಂತ್ ಇವರಿಬ್ಬರ ನಡುವೆನೂ ಕೂಡ ಎಲಿಮಿನೇಷನ್ ವಿಚಾರಕ್ಕೇನೆ ಕಿರಿಕ್ ಶುರು ಆಗಿರೋದು. ಎಲಿಮಿನೇಷನ್ ಮಾಡಬೇಕಾದ್ರೆ ಧ್ರುವಂತ್ ಅವರು ಹೊರಗಿನ ವಿಚಾರವನ್ನು ಅಲ್ಲಿ ಹೇಳ್ತಾರೆ. ರಘು ನಾನು ಅದು ಮಾಡಿದೆ, ಇದು ಮಾಡಿದೆ, ನಾನು ಹಂಗಿದ್ದೆ ಹಿಂಗಿದ್ದೆ ಅಂತ ಹೇಳ್ತಾರೆ. ಏನು ಮಾಡಿಲ್ಲ, ಹೊರಗಡೆ ಏನು ಸಾಧನೆಯೂ ಮಾಡಿಲ್ಲ, ಮಾಡಿರೋದು ಒಂದು ಸಿನಿಮಾಕ್ಕೆ ಇಲ್ಲಿ ಬಂದ್ಬಿಟ್ಟು ಬಿಲ್ಡಪ್ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ರಘು ಅವರಿಗೆ ಇದು ಟ್ರಿಗರ್ ಪಾಯಿಂಟ್ ಆಗುತ್ತೆ. ನೀನೇನಪ್ಪ ಮಾಡಿದೀಯಾ, ನೀನೇನು ಮಾಡಿದೀಯಾ ಅನ್ನೋದನ್ನು ನೀನು ಹೇಳು ಅಂತ ಅವರು ರೊಚ್ಚಿಗೆ ಹೇಳ್ತಾರೆ. ದಿನ ನಾನು ಮಾಡಿ ಹಾಕಿದ ಅಡುಗೆನ ತಿಂತೀಯಲ್ಲ, ನಾಚಿಕೆ ಆಗಲ್ವಾ, ಮಾನ ಮರ್ಯಾದೆ ಇಲ್ವಾ, ನಾನು ಮಾಡಿ ಹಾಕೋ ಅಡುಗೆನ ತಿನ್ಬೇಡ ನೀನು ಇನ್ಮೇಲೆ ಅಂತ ರಘು ಹೇಳ್ತಾರೆ. ಆವಾಗ ಧ್ರುವಂತ್ ಅವ್ರಿಗೆ ಟ್ರಿಗರ್ ಆಗುತ್ತೆ. ನೀನೇನು ಮಾಡಿ ಹಾಕ್ತಾ ಇರೋದಲ್ಲ, ಬಿಗ್ ಬಾಸ್ ಕೊಡ್ತಾ ಇರೋದು, ನಾನು ತಿಂತೀನಿ ಅಂತ ಹೇಳ್ತಾರೆ. ಸೊ ಇದು ಎಷ್ಟು ಮಟ್ಟಿಗೆ ವಿಕೋಪಕ್ಕೆ ಹೋಗುತ್ತೆ ಅಂತಂದರೆ ಒಬ್ರನ್ನೊಬ್ರು ತಳ್ಳಾಡ್ಕೊಳ್ಳೋ ಮಟ್ಟಿಗೆ ವಿಕೋಪಕ್ಕೆ ಹೋಗುತ್ತೆ. ಅಲ್ಲಿರೋರು ಎಷ್ಟೇ ಪ್ರಯತ್ನ ಪಟ್ಟರು ಬಿಡಿಸೋದಕ್ಕೆ ಅಂತ ಹೊರಗಿನ ಜಗಳವನ್ನು ಅಥವಾ ಹೊರಗಿನ ವಿಚಾರವನ್ನು ಒಳಗಡೆ ತಂದು ಧ್ರುವಂತ್ ಅವ್ರು ಕಿರಿಕ್ ಮಾಡ್ತಾರೆ. ರಘು ಅವರಿಗೆ ಅದು ತುಂಬಾ ಬೇಜಾರಾಗುತ್ತೆ. ಅಲ್ಲಿಗೆ ರಕ್ಷಿತಾ ಮತ್ತು ರಾಶಿಕಾ ಇಬ್ಬರೂ, ಅದರ ಜೊತೆಗೆ ಧ್ರುವಂತ್ ಮತ್ತು ರಘು ಅವರು ಇವರು ಹೊಡೆದಾಡ್ಕೊಳ್ಳೋ ಲೆವೆಲಿಗೆ ಹೋಗಿರೋದು, ತಳ್ಳಾಡಿರೋದು, ನೂಕಾಡಿರೋದು ಎಲ್ಲವೂ ಕೂಡ ಬಿಗ್ ಬಾಸ್ನ ಕ್ಯಾಮರಾದಲ್ಲಿ ಸೆರೆ ಸಿಕ್ಕಿದೆ. ಇವತ್ತು ಅದೇ ಪ್ರೊಮೋವನ್ನು ರಿಲೀಸ್ ಮಾಡಲಾಗಿದೆ. ಈ ಹಿಂದೆ ಹೊಡೆದು ರಕ್ತ ಬರೋ ಹಾಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದ್ದಕ್ಕೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ದಾರೆ. ಜಸ್ಟ್ ತಳ್ಳಿದಕ್ಕೆ
ನೂಕಿದ್ದಕ್ಕೂ ಕೂಡ ಬಿಗ್ ಬಾಸ್ ಮನೆಯಿಂದ ಇದು ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಹೊರಗಡೆ ಕಳಿಸಿದ್ದಾರೆ. ಯಾಕಂದರೆ ಬಿಗ್ ಬಾಸ್ ಮನೆ ಒಳಗಡೆ ಸ್ಪರ್ಧಿಗಳು ಹೋಗಬೇಕಾದ್ರೆ ಆ ರೂಲ್ಸ್ಗಳನ್ನು ಹೇಳಿರ್ತಾರೆ. ಯಾರ ಮೇಲೂ ಹಲ್ಲೆ ಮಾಡೋ ಹಾಗಿಲ್ಲ, ಯಾರ ಮೇಲೂ ಕೈ ಎತ್ತೋ ಹಾಗಿಲ್ಲ, ಹಾಗೇನಾದರೂ ಮಾಡಿದ್ರಿ ಅಂತಂದರೆ ಇಮಿಡಿಯೇಟಾಗಿ ನಿಮ್ಮನ್ನು ಹೊರಗಡೆ ಕರೆಸ್ಕೊಳ್ತೀವಿ, ಯಾವುದೇ ಮ್ಯಾನ್ ಹ್ಯಾಂಡ್ಲಿಂಗನ್ನು ಮಾಡೋ ಹಾಗಿಲ್ಲ ಅಂತ. ಹಾಗಿದ್ದು ಈ ಥರದ್ದು ಏನಾದರೂ ಆಯಿತು ಅಂತಂದರೆ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಲಾಗತ್ತೆ. ಇದೀಗ ರಾಶಿಕನ್ ಹೊರಗಡೆ ಕಳಿಸ್ಕೊಳ್ತಿರೋ, ರಕ್ಷಿತನ್ ಹೊರಗಡೆ ಕಳಿಸ್ಕೊಳ್ತಿರೋ, ಧ್ರುವಂತ್ ಅಥವಾ ರಘು ಇವರಲ್ಲಿ ಯಾರನ್ನು ಹೊರಗಡೆ ಕಳಿಸ್ಕೊಳ್ತೀರಾ? ನೀವು ಎಲ್ಲರಿಗೂ ಒಂದೇ ಥರದ ನ್ಯಾಯವನ್ನು ಕೊಡಬೇಕು ಬಿಗ್ ಬಾಸು. ಒಬ್ರಿಗೊಂದು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಆಗಲ್ಲ. ಈ ರೀತಿ ಮಾಡಬೇಡಿ. ಯಾರು ತಳ್ಳಾಡಿದ್ರು, ನೂಕಾಡಿದ್ರು, ಮೊದಲಿಗೆ ಯಾರು ದಬ್ಬಿದ್ರು, ಯಾರು ಪ್ರಚೋದನೆ ಕೊಟ್ಟರು, ಇದನ್ನು ಕೂಲಂಕುಷವಾಗಿ ಯೋಚನೆ ಮಾಡಿ ಇವತ್ತೇ ಬಿಗ್ ಬಾಸ್ ಮನೆಯಿಂದ ಅವ್ರನ್ನ ಹೊರಗಡೆ ಕಳಿಸಿದ್ರು ಪರವಾಗಿಲ್ಲ. ಇಲ್ಲ ಅಂತಂದರೆ ಶನಿವಾರ ಭಾನುವಾರ ಕಿಚ್ಚ ಸುದೀಪ್ ಅವರು ಬಂದಾಗ ಅವರಿಗೆ ಕ್ಯಾಕರಿಸಿ ಉಗಿದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಕೊಂಡ್ರು ಪರವಾಗಿಲ್ಲ ಅಂತ ಕೆಲವರು ಕಮೆಂಟ್ ಹಾಕಿದ್ದಾರೆ. ಅದಲ್ಲದೆ ರಕ್ಷಿತಾ ಅಥವಾ ರಾಶಿಕಾ ಇಬ್ಬರಲ್ಲಿ ಒಬ್ಬರು ಮನೆಯಿಂದ ಹೊರಗಡೆ ಬರೋದು ಫಿಕ್ಸು. ಯಾಕಂದರೆ ಸ್ವಲ್ಪ ಜೋರಾಗೆ ತಳ್ಳಾಡ್ಕೊಂಡಿದ್ದಾರೆ. ಧ್ರುವಂತ್ ಮತ್ತು ರಘು ಮಾತಿಗೆ ಮಾತು ಬೆಳೆಸಿದ್ದಾರೆ ಹೊರತು ತಳ್ಳಾಡ್ಕೊಂಡಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಿಗ್ ಬಾಸ್ನಲ್ಲಿ ನಿಯಮಗಳ ಉಲ್ಲಂಘನೆ ಈ ಸೀಸನ್ನಲ್ಲಂತೂ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಯಾರಿಗೂ ಆಟ ಅಂದರೆ ಏನು ಅಂತಲೇ ಗೊತ್ತಿಲ್ವೇನೋ ಅನ್ನೋ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ. ಈ ವಿಚಾರ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಯಾರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು, ಯಾರು ಹೊರಗಡೆ ಹೋಗಬೇಕು, ಯಾರ್ದು ತಪ್ಪು, ಯಾರ್ದು ಸರಿ? ಪ್ರೋಮೋ ನೋಡಿ ನಿಮ್ಗೇನು ಅನಿಸ್ತು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.